ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಮುಖ್ಯ ಶಿಕ್ಷಕಿಯರಾಗಿ ರತ್ನಮ್ಮ ಮೇಡಮ್ ಅವರು ಇವತ್ತಿನ ದಿವಸ ನಾವು ಈ ಶಾಲೆಯ ಒಂದು ಭೇಟಿ ಕಾರ್ಯಕ್ರಮದಲ್ಲಿ ನಿಜವಾಗೂ ಅತ್ಯದ್ಭುತವಾಗಿ ಈ ಶಾಲೆಯ ಒಂದು ಚಿತ್ರಣವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಖಂಡಿತ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ಶಿಕ್ಷಕರ ಪರವಾಗಿ ಅರ್ಪಿಸ್ತೇನೆ. ಮತ್ತು ಈ ಶಾಲೆಯಲ್ಲಿ ಬಂದಾಗ ನನಗೆ ಅನ್ನಿಸ್ತು, ರಾಮಾಯಣದಲ್ಲಿ ಆಂಜನೇಯನ ಸಂಜೀವಿನಿ ಥರ ಕಳಿಸಿರ್ತಾರೆ ಅಲ್ವಾ. ಸಂಜೀವಿನಿ ಅದು ಲಕ್ಷ್ಮಣನ ಜೀವವನ್ನು ಬದುಕಿಸ್ಲಿಕ್ಕೆ ನಾವು ಸಂಜೀವಿನಿ ತಗೊಂಡು ಹೋಗೋಣ ಅಂತ ಬಂದ್ವಿ. ಈಗ ಅನ್ನಿಸ್ತತೆ ನಾವು ಸಂಜೀವಿನಿ ಬದಲು ಪರ್ವತವನ್ನೇ ತಗೊಂಡು ಹೊಂಟವನು ಅನ್ನುವ ಕಾನ್ಸೆಪ್ಟ್ ನಮಗೆ ಮೂಡಿದೆ. ಯಾಕೆಂದರೆ ನಿಜವಾಗೂ ಈ ಶಾಲೆಗೆ ಸಮಯ ಕೊಡೋದು ನಾವು ಕಡಿಮೆ ಅಂತ ಕಾಣ್ತತೆ. ಯಾಕೆಂದರೆ ನಾವು ಮುಂದೆ ಇನ್ನೂ 2-3 ಶಾಲೆಗಳ ವಿಸಿಟ್ ಕೊಡಬೇಕು. ಇಂಥ ಒಂದು ಅತ್ಯದ್ಭುತವಾದ ಶಾಲೆ, ಇಂಥ ಒಂದು ಪರಿಸರವನ್ನು ನಾವು ಇನ್ನೂ 4-6 ತಾಸು ಕಳಿಬೇಕಾಗಿತ್ತು. ಆದರೆ ಕಡಿಮೆ ಸಮಯದಲ್ಲಿ ಬಹಳಷ್ಟು ಜ್ಞಾನವನ್ನು ನಮಗೆ ಕೊಟ್ಟಾರೆ ದೇವರು. ಏನು ಈ ಒಂದು ಶಾಲೆಯಲ್ಲಿರುವ ಮಕ್ಕಳಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತು ಈ ಮಕ್ಕಳನ್ನು ಬೆಳೆಸುವಂತಹ ಏನು ಇಲ್ಲಿ ಕುಟುಂಬ ಇದೆ, STMC ಅವರು ಮತ್ತು ಶಾಲೆಯವರು ಮತ್ತು ಇಂಥ ಗುರೂಜಿಯವರ ಆಶೀರ್ವಾದ ಸದಾ ಇರಲಿ. ನೀವೆಲ್ಲ ಈ ಭಾರತದ ಭವಿಷ್ಯತ್ತಿನ ಉತ್ತಮ ಪ್ರಜೆಗಳಾಗಲಿ. ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ STMC ಅವರಿಗೆಲ್ಲ ನಾವು ಬಹಳ ಅಭಾರಿಯಾಗಿದ್ದೇವೆ. ಯಾಕೆಂದರೆ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ, ಅಲ್ಲಿ ಹೋದಾಗ ವಾತಾವರಣ ಹೇಗಿದೆಯೋ 1.5 ವರ್ಷ ಶಾಲೆ ಇಲ್ಲ, ಕೊರೋನಾ ಕಾಲದಲ್ಲಿ ಶಾಲೆಯ ವಾತಾವರಣ ಹೇಗಿರ್ತವೋ ನಾವೇ ಅಪಾಯಕ್ಕೆ ಈಡಾಗ್ತವೆ ಅನ್ನೋ ಶಿಕ್ಷಕರು ಅನ್ನುವ ಭಾವನೆ ಇತ್ತು. ಈಗ ಅನ್ನಿಸ್ತು ಅತ್ಯಮೂಲ್ಯವಾದಂತಹ ಒಂದು ಸಂದರ್ಭ. ಆ ಸಂದರ್ಭವನ್ನು ನಮ್ಮ STMC ಅವರಿಗೆಲ್ಲ ನೀಡಿದ್ದೇವೆ. ಇದಕ್ಕೆಲ್ಲ ಸಹಕಾರ ನೀಡಿದಂಥ ಈ ಶಾಲೆಯ ಎಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ 100 ಸಾರಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ನಮಗೆ ಮುಂದಿನ ಶಾಲೆಗೆ ಹೋಗಲಿಕ್ಕೆ ತಾವೆಲ್ಲರೂ ಅನುಮತಿ ಕೊಡಬೇಕು. ನೀವು ಒಂದು ಸಾರಿ ಆಮೇಲೆ ಇನ್ನೊಂದು ಸಹಶಿಕ್ಷಕಿಯರೆಲ್ಲರೂ ನಿಜವಾಗೂ ನಮಗೆ ಬಹಳ ಸಪೋರ್ಟ್ ಮಾಡಿದರು. ನೋಡಿರಿ, ಯಾರೋ ಒಬ್ಬರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಅವರಿಗೆ ಎಷ್ಟು ಸಪೋರ್ಟಿವ್ ಆಗಿದ್ದರು ಅನ್ನೋದಕ್ಕೆ ಬ್ಯಾಕ್ ಬೋನ್ ಅನ್ನೋದೈತಲ್ಲ ಅವರೇ ಮೇಯ್ನು. ಯಾಕಂದರೆ ಅವ್ರು ಮಾಡಿದರು ಅನ್ನೋದಕ್ಕೆ ಹಿಂದೆ ಪ್ರಬಲವಾದ ಸಪೋರ್ಟ್ ಇದೆಯಲ್ಲ, ಅದು ಶಕ್ತಿ ಅಂತ ನಾನು ಅಂದ್ಕೊಂಡು ಅವರಿಗೂ ಸಹಿತ ನಮ್ಮ ಶಾಲೆಯ ಪರವಾಗಿ STMC ಅವರ ಪರವಾಗಿ ನಮ್ಮ ಶಾಲೆ ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಾವು ಮತ್ತೊಂದು ಶಾಲೆಗೆ ಹೋಗಬೇಕಾಗಿದೆ. ಯಾಕಂದರೆ ನಮ್ಮ ಇನ್ನೂ 3 ಶಾಲೆ ಇರೋದ್ರಿಂದ ನಮಗೆ ಸಮಯ ಖಂಡಿತ ನಮಗೆ ಕೊರತೆ ಆಗಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅನ್ನೋ ಹೊರಗಿನಲ್ಲಿ ಹೋಗ್ತಾ ಬಿಟ್ಟರೆ ಸಮಯ ನಮಗೇನು ವೇಸ್ಟ್ ಆಗಲಿ. ಯಾಕಂದರೆ ಏನು ಕೊಟ್ಟರು ಸಮಯ ನಮಗೆ ಕೊಳ್ಳೋಕ್ಕಾಗಲ್ಲ, ಸಿಗೋದಿಲ್ಲ. ಅದಕ್ಕೆ ಅಂಥ ಅತ್ಯಮೂಲ್ಯವಾದ ಸಮಯವನ್ನು ನಾವು ಈ ಶಾಲೆಯಲ್ಲಿ ಕಳೆದೇವೆ. ಇದೇ ರೀತಿ ಬಂದವ್ರನ್ನ ತಾವೆಲ್ಲರೂ ಕಾಣ್ರಿ. ಈ ಶಾಲೆ ಇಡೀ ಜಿಲ್ಲೆ ಅಲ್ಲ, ರಾಜ್ಯದಲ್ಲೇ ಮಾದರಿ ಆಗಲಿ ಅಂತ ಆ ದೇವರಲ್ಲಿ